ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು KCET ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. KCET ಬಗ್ಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ಸ್ ಇದ್ದಿತ್ತು ರೌಂಡ್ 1, ರೌಂಡ್ 2, ರೌಂಡ್ 3 ಬಗ್ಗೆ. ಇಷ್ಟು ದಿನ ನಾನು ಕಾಮೆಂಟ್ಗೆ ತೆಗೆದ್ರು. ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ನಾಳೆ ಅಂತ ಅಂದ್ಕೊಂಡಿದ್ದೇವೆ. ಅಂದರೆ ಅವರ ಟೈಮ್ ಟೇಬಲ್ ಪ್ರಕಾರ ನಾಳೆ ಬರುತ್ತೆ. ಸೊ ಕಾಮೆಂಟ್ಗೆ ಇದಾಗುತ್ತೆ. ಕಾಮೆಂಟ್ಗೆ ನಂತರ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ದೆನ್ ಕಾಮೆಂಟ್ಗೆದವರು ಅಲ್ಲಿಗೆ ಹೋಗ್ತಾರೆ. ಸೊ KCET ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳ್ತಾ ಇರೋದು, KCET ಮೇ ಬಿ ನನ್ನ ಪ್ರಕಾರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಈ ವೀಕ್ ರಿಲೀಸ್ ಆದರೆ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗ್ಬೋದು. ಬಟ್ ನನಗೆ ಬಂದಿರೋ ಅನ್ಅಫಿಷಿಯಲ್ ಇನ್ಫಾರ್ಮೇಷನ್ ಪ್ರಕಾರ 3rd ವೀಕಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂತ ಕೇಳಿದರೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು, ನೀಟ್ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರಲ್ಲ, ಅವರದ್ದು ಕೂಡ ರಿಜಿಸ್ಟ್ರೇಷನ್ ಆಗಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿದು. ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ KCET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋ ನ್ಯೂಸ್ ಬಂದಿದೆ. ಸೊ ಟೈಮ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರದ್ದು ಪ್ಯಾರಲಲ್ ಆಗಿರ್ಲಿಕ್ಕೆ ಹೋಗಿ KCET ಮತ್ತು ನಮ್ಮದು ಮೆಡಿಕಲ್ ಅನ್ನೋದು ಎರಡು ಕೂಡ ಪ್ಯಾರಲಲ್ ಆಗಿ ಆಗ್ತಾ ಇರಲಿಕ್ಕೆ ಹೋಗಿ ಅವ್ರಿಗೆ ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ KCET ಸ್ವಲ್ಪ ಲೇಟ್ ಆಗುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಮೇ ಬಿ ಈ ವೀಕಲ್ಲಿ ಬರದೇ ಇದ್ದರೆ ನೆಕ್ಸ್ಟ್ ವೀಕ್ ಅಂತೂ 100% ಬಂದೇ ಬರುತ್ತೆ. ಓಕೆ, ಅದಕ್ಕೂ ಮುಂಚೆ ಯಾರಿಗಾದ್ರೂ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಕಾಮೆಂಟ್ಗೆ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ಏಕಲವ್ಯ ಅಂತ ಗ್ರೂಪಿಗೆ ನಾವು ಹೆಸರನ್ನು ಇಟ್ಟಿದ್ದೇವೆ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂದರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಇದರಲ್ಲಿ ನಾವು ನಿಮಗೆ PDF ಅನ್ನು ಶೇರ್ ಮಾಡ್ತೇವೆ, ಪ್ಲಸ್ 1-to-1 ಪರ್ಸನಲ್ ಕೌನ್ಸಿಲಿಂಗನ್ನು ಕೊಡಲಾಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪರ್ಸನಲ್ ಕೌನ್ಸಿಲಿಂಗ್ ಆಗಿದೆ. ಯಾರ್ಯಾರಿಗೆ PDF ಅನ್ನು ಶೇರ್ ಮಾಡ್ತೇವೆ ಕ್ಯಾಟಗರಿ ವೈಸು. ಅದಾದ ನಂತರ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ ಓವರ್ ದ ಫೋನ್ ಕಾಲ್. ಓಕೆ, ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದ್ರೆ, ಮುಂದಿನ ಪ್ರಾಸೆಸ್ ಏನು. ಒಂದಿಷ್ಟು ಜನರಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಒಂದಿಷ್ಟು ಜನರಿದ್ದು ಇದು ಸಿಕ್ಕಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಸಿಕ್ಕಿದೆ. ಯಾರ್ಯಾರು ಆಫ್ಲೈನ್ ವೆರಿಫಿಕೇಷನ್ ಹೋಗಿದ್ದಾರೆ ಎಲ್ಲರಿಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಕೂಡ ರಿಲೀಸ್ ಮಾಡಿ ಆಗಿದೆ. ಸೊ ಅವರಿಗೆ ಅಲಾಟ್ ಕೂಡ ಆಗಿದೆ, ಆಯಿತಾ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಅಲ್ಲಿರುವಂಥ ಪಾಸ್ ಕೋಡ್ ಬಗ್ಗೆನೂ ಕೂಡ ಅವರು ಹೇಳಿದ್ದಾರೆ. ಅದರಲ್ಲೊಂದು ಸೀಕ್ರೆಟ್ ಕೀ ಇರುತ್ತೆ. ಆ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿ ನೀವು ಎಂಟರ್ ಆಗಬೇಕು, ಲಾಗಿನ್ ಆಗಬೇಕು. ಓಕೆ, ಈಗ ಉಳಿದವರಿಗೆ ನಾನು ಹೇಳ್ತಾ ಇರೋದು, ಎನಿವೆ ಅವ್ರದ್ದು ಆಗಿದೆ. ಆನ್ಲೈನಲ್ಲಿ ಯಾರ್ಯಾರ್ದು ವೆರಿಫಿಕೇಷನ್ ಆಗಿದೆ ಅವ್ರಿಗೆ ಹೇಳ್ತಾ ಇರೋದು ನಾನು. ಯಾರ್ಯಾರಿಗೆ ಆನ್ಲೈನಲ್ಲಿ ವೆರಿಫಿಕೇಷನ್ ಆಗಿದೆ, ನೆಕ್ಸ್ಟ್ ಪ್ರಾಸೆಸ್ ಏನಂತ ಕೇಳಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗುತ್ತೆ. ಇದು ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ ಸ್ಟೂಡೆಂಟ್ಸು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗುತ್ತೆ. ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಅದ್ರ ಜೊತೆ ನಿಮಗೊಂದು ಸೀಕ್ರೆಟ್ ಕೀ ಇರುತ್ತೆ. ಇದರಲ್ಲಿ ಏನಿರುತ್ತೆ, ನಿಮಗೆ ಸೀಕ್ರೆಟ್ ಕೀ ಇರುತ್ತೆ ಸ್ಟೂಡೆಂಟ್ಸ್. ಈ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿ, ನಿಮ್ಮ ಅಪ್ಲಿಕೇಶನ್ ನಂಬರ್ನ ಯೂಸ್ ಮಾಡಿ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ನೆಕ್ಸ್ಟ್ ಮಾಡೋದು ಆಪ್ಷನ್ ಎಂಟ್ರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಸೆಸ್ಸೇ ನಿಮ್ಮದು ಆಪ್ಷನ್ ಎಂಟ್ರಿ ಸ್ಟೂಡೆಂಟ್ಸ್, ಮತ್ತೇನು ಇಲ್ಲ. ಆಪ್ಷನ್ ಎಂಟ್ರಿ ಅಂದರೆ ಏನು ಹೇಳಿ, ನೀವೇನೇನು ಯಾವ್ಯಾವ ಕಾಲೇಜಿಗೆ ಸೇರಬೇಕು, ಯಾವ್ಯಾವ ಬ್ರಾಂಚನ್ನು ಸೇರಬೇಕು, ನಿಮ್ಮ ಪ್ರಿಫರ್ಡ್ ಬ್ರಾಂಚ್ಗಳನ್ನು, ಕಾಲೇಜ್ಗಳನ್ನು ಆರ್ಡರಲ್ಲಿ ನೀವು ಪ್ಲೇಸ್ ಮಾಡೋದನ್ನ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಆಪ್ಷನ್ ಎಂಟ್ರಿ ಹೋಪ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಕನ್ಫ್ಯೂಸ್ ಆಗಬೇಡಿ, ಯಾವ್ಯಾವುದು ಯೂಟ್ಯೂಬ್ ಚಾನಲ್ಸನ್ನು ನೋಡಿ ಏನೇನು ನೋಡ್ಕೊಂಡು ಕನ್ಫ್ಯೂಸ್ ಆಗಬೇಡಿ. ಸೊ ಕರೆಕ್ಟ್ ಆಪ್ಷನ್ ಎಂಟ್ರಿ, ಯಾರಿಗಾದ್ರೂ ಆಪ್ಷನ್ ಎಂಟ್ರಿ ಇದಕ್ಕೆ ಬೇಕಂತಿದ್ರೆ ನಮ್ಮ ಏಕಲವ್ಯ ಗ್ರೂಪಿಗೆ ಆ್ಯಡ್ ಆಗ್ಬೋದು. ಓಕೆ, ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆಗುತ್ತೆ ಸ್ಟೂಡೆಂಟ್ಸ್. ಆಪ್ಷನ್ ಎಂಟ್ರಿಯ ನಂತರ ನಿಮ್ಗೆ ಆಗೋದು ಮಾಕ್ ಅಲಾಟ್ಮೆಂಟ್. ನಿಮಗೆ ಆಪ್ಷನ್ ಎಂಟ್ರಿಗೆ ನನ್ನ ಪ್ರಕಾರ KCETಯಲ್ಲಿ ಏನಿಲ್ಲ ಅಂದ್ರೆ ಒಂದು 3-4 ಡೇಸ್ ಟೈಮ್ ಕೊಡ್ತಾರೆ. 3-4 ಡೇಸ್ ಟೈಮ್ ಕೊಡ್ತಾರೆ. ನೀವು ಇದಕ್ಕೆ ಹೋಮ್ವರ್ಕ್ ಮಾಡಲೇಬೇಕಾಗುತ್ತೆ. ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಎಗೇನ್ ಮಾಕ್ ಅಲಾಟ್ಮೆಂಟ್ ಅಂದರೆ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ನಿಮ್ಗೆ ಹೀಗೆ ಇರುತ್ತೆ ಅಂತ ತೋರಿಸೋದಷ್ಟೇ. ಇದರಲ್ಲಿ ಏನೂ ಇರೋದಿಲ್ಲ. ಮಾಕ್ ಅಲಾಟ್ಮೆಂಟಲ್ಲಿ ಏನಿರುತ್ತೆ ಗೊತ್ತುಂಟು ಸ್ಟೂಡೆಂಟ್ಸು, ಜಸ್ಟ್ ನಿಮ್ಮ ನೇಮ್ ಇರುತ್ತೆ, ನಿಮ್ಮ CET ರ್ಯಾಂಕ್ ಇರುತ್ತೆ, ನಿಮಗೆ ಯಾವ ಕಾಲೇಜ್ ಆಗಿದೆ. ಇದು ವೆರಿ ಇಂಪಾರ್ಟೆಂಟು. ಒಂದೇ ಕಾಲೇಜನ್ನು ಅಲಾಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಈವನ್ ಮಾಕ್ ಅಲಾಟ್ಮೆಂಟಲ್ಲೂ ಅಷ್ಟೇ, ಫಸ್ಟ್ ರೌಂಡಲ್ಲೂ ಅಷ್ಟೇ, ಸೆಕೆಂಡ್ ರೌಂಡಲ್ಲೂ ಅಷ್ಟೇ. ನಿಮಗೆ ಮಲ್ಟಿಪಲ್ ಕಾಲೇಜಸ್ಗಳನ್ನು ಅಲಾಟ್ ಮಾಡೋದಿಲ್ಲ. ಒಂದೇ ಕಾಲೇಜಲ್ಲಿ ಒಂದು ಬ್ರಾಂಚ್ ಅಲಾಟ್ ಮಾಡ್ತಾರೆ ನಿಮಗೆ. ಇದಿಷ್ಟು ಇರುತ್ತೆ. ಪ್ಲಸ್ ಅದರದ್ದು ಫೀಸ್ ಎಷ್ಟು ಅದಿರುತ್ತೆ ಎಲ್ಲದರಲ್ಲೂ. ಅಲಾಟ್ಮೆಂಟ್ ಇದರಲ್ಲಿ ಕೂಡ ಇರೋದೇ ಅಷ್ಟೇ. ನಿಮಗೆ ನಿಮ್ಮ ನೇಮು, CET ರ್ಯಾಂಕ್, ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಬ್ರಾಂಚ್ ಅಲಾಟ್ ಆಗಿದೆ, ಆ ಕಾಲೇಜಿನ ಅಡ್ರೆಸ್ ಪ್ಲಸ್ ಫೀಸ್, ಇದಿಷ್ಟು ಇರುತ್ತೆ ಅಷ್ಟೇ, ಮತ್ತೇನು ಇರೋದಿಲ್ಲ. ಅದಾದ ನಂತರ ನೀವು ಒಂದು ವೇಳೆ ಚಾಯ್ಸ್ ಇರುತ್ತೆ ನಿಮಗೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನಿಮಗೆ ಚೇಂಜಸ್ ಮಾಡೋ ಚಾನ್ಸಸ್ ಇದೆ. ವೆರಿ ಇಂಪಾರ್ಟೆಂಟ್. ಚೇಂಜಸ್ ಅಂದರೆ ಏನು ಹೇಳಿ, ಎಕ್ಸ್ಟ್ರಾ ಕಾಲೇಜನ್ನು ಆ್ಯಡ್ ಮಾಡ್ಬೋದು, ನೀವು ಇರೋ ಕಾಲೇಜನ್ನು ಡಿಲೀಟ್ ಮಾಡ್ಬೋದು, ರೀಆರ್ಡರಿಂಗ್ ಮಾಡ್ಬೋದು, ಎಲ್ಲದನ್ನು ಮಾಡ್ಬೋದು. ಇದು KCETಯಲ್ಲೂ ಹಾಗೆ, ನಿಮ್ಮ ಕಾಮೆಡ್ಕೆಲ್ಲೂ ಹಾಗೆ ಸ್ಟೂಡೆಂಟ್ಸ್. ಇದರಲ್ಲಿ ಏನು ವೇರಿಯೇಷನ್ ಇರೋದಿಲ್ಲ. ಓಕೆ, ಇದರಲ್ಲಿ ಏನು ವೇರಿಯೇಷನ್ಸ್ಗಳು ಇರೋದಿಲ್ಲ. ಓಕೆ, ಸೇಮ್ ಇರುತ್ತೆ. ನೀವು ಚೇಂಜಸ್ಗಳು ಮಾಡ್ಬೋದು, ಎಲ್ಲದನ್ನು ಮಾಡ್ಬೋದು. ಯಾವುದರಲ್ಲಿ KCETಯಲ್ಲೂ ಅಷ್ಟೇ, ನಿಮ್ಮದು ಕಾಮೆಡಿಕೆಯಲ್ಲೂ ಅಷ್ಟೇ. ಇಲ್ಲಿ ಚೇಂಜಸ್ ಮಾಡ್ಬೋದು. ಈ ಚೇಂಜಸ್ ಮಾಡ್ಲಿಕ್ಕೆ ಒಂದು 2-3 ಡೇಸ್ ಕೊಡ್ತಾರೆ. ಆ 2-3 ಡೇಸ್ ಆದ ನಂತರ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ ಆಗುತ್ತೆ. ಇದು ರಿಯಲ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಇದು ರಿಯಲ್ ಸ್ಟೂಡೆಂಟ್ಸ್, ಇದು ರಿಯಲ್ ಆಗಿ. ಇಲ್ಲಿ ನಿಮಗೆ ಮಾಕ್ ಅಲಾಟ್ಮೆಂಟಲ್ಲಿ ಆಗೋದು ರಿಯಲ್ ಅಲ್ಲ. ವೈ? ಬಿಕಾಸ್ ಯು ವಿಲ್ ಡೂ ಲಾಟ್ಸ್ ಆಫ್ ಚೇಂಜಸ್. ಒನ್ಸ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಡೂ ಚೇಂಜಸ್. ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದದ್ದು ಆ್ಯಕ್ಚುಯಲ್ ರಿಸಲ್ಟ್ ಸ್ಟೂಡೆಂಟ್ಸ್. ಓಕೆ,
ಕರೆಕ್ಟ್ ಕೇಳ್ಕೊಳ್ಳಿ. ಇಲ್ಲಿ ನೀವು ಕನ್ಫ್ಯೂಷನ್ಸ್ ಇರೋದು ಫಸ್ಟ್ ರೌಂಡ್ ಅಲ್ಲ, ಸೆಕೆಂಡ್ ರೌಂಡಲ್ಲಿ, ಆಯಿತಾ. ಇಲ್ಲಿ ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಚಾಯ್ಸ್ 4, ಆಯಿತಾ. 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1 ಅಂದರೆ ಮೀನಿಂಗ್ ನಿಮ್ಗೆ ಸಿಕ್ಕಿರೋ ಕಾಲೇಜು, ಅಲ್ಲಿರೋ ಬ್ರಾಂಚ್ ನಿಮಗೆ ಇಷ್ಟ ಆಗಿದೆ, ಲೈಕ್ ಆಗಿದೆ, ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರಾಂಚ್ ಸಿಕ್ಕಿದೆ, ಸೊ ಐ ಆಮ್ ಆಕ್ಸೆಪ್ಟಿಂಗ್ ದಟ್ ಕಾಲೇಜ್ ಆ್ಯಂಡ್ ಬ್ರಾಂಚ್, ಐ ಆಮ್ ಗೋಯಿಂಗ್ ಟು ಅಡ್ಮಿಟ್. ಆ ಕಾಲೇಜಿಗೆ ಹೋಗಿ ನಾನು ಅಡ್ಮಿಷನ್ ತಗೊಳ್ತೇನೆ ಅಂತ ಮೀನಿಂಗ್. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ಅಲ್ಲಿಗೆ ನಿಮ್ಮ ಪ್ರಾಸೆಸ್ ಎಂಡ್ ಸ್ಟೂಡೆಂಟ್ಸ್. ಕೌನ್ಸಿಲಿಂಗ್ ಅನ್ನೋ ಪ್ರಾಸೆಸ್ ಎಂಡ್. ಸೊ ಯು ಆರ್ ಗೋಯಿಂಗ್ ಟು ಜಾಯಿನ್ ದ ಕಾಲೇಜ್, ವಾಟ್ ಎವರ್ ದ ಕಾಲೇಜ್ ವಿಚ್ ಇಸ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್. ಗೊತ್ತಾಯ್ತಾ. ಸೊ ಇಲ್ಲಿಗೆ ಡನ್, ಅಲ್ಲಿಗೆ ನಿಮ್ಮದು ಎಕ್ಸಿಟ್. ನೀವು ಏನು ಚಾಯ್ಸನ್ನು 1 ಅಂತ ಮಾಡಿದರೆ ಆಯಿತು, ಕಾಲೇಜ್ ಏನು ಅಲಾಟ್ ಆಗಿದೆ ಅದು ನಿಮಗೆ ಇಷ್ಟ ಆಗಿದೆ, ನಾನು ಜಾಯ್ನ್ ಆಗ್ತಾ ಇದ್ದೇನೆ ಈ ಕಾಲೇಜ್ಗೆ, ಇನ್ನು ಫರ್ದರ್ ರೌಂಡ್ಸಿಗೆ ನಾನು ಹೋಗೋದಿಲ್ಲ ಅಂತ ಮೀನಿಂಗ್. ಚಾಯ್ಸ್ 2 ಮೀನಿಂಗ್ ಅಂತ ಹೇಳಿದರೆ ನಂಗೆ ಸಿಕ್ಕಿರೋ ಕಾಲೇಜನ್ನು ನಾನು ಆಕ್ಸೆಪ್ಟ್ ಮಾಡ್ತೇನೆ. ಫಸ್ಟ್ ರೌಂಡಲ್ಲಿ ನಂಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದನ್ನು ಆಕ್ಸೆಪ್ಟ್ ಮಾಡ್ತೇನೆ, ಅಂದರೆ ಅದನ್ನು ನಾನು ಹಿಡ್ಕೊಂಡಿರ್ತೇನೆ, ಹೋಲ್ಡ್ ಮಾಡಿ ಇಟ್ಕೊಳ್ತೇನೆ. ಪ್ಲಸ್ ಇನ್ನು ಬೆಟರ್ ಕಾಲೇಜ್ ಅಂದರೆ ಅದಕ್ಕೆ ಹೇಳೋದು ಆಪ್ಷನ್ ಎಂಟ್ರಿ ನೀವು ಮೇಲ್ಗಡೆ ಹಾಕಿರೋ ಕಾಲೇಜು. ನಿಮ್ಗೆ ಒನ್ಸ್ ಆಫ್ಟರ್ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತಲ್ಲ, ಅದ್ರ ಮೇಲ್ಗಡೆ ಇರೋ ಕಾಲೇಜ್ಗಳೆಲ್ಲ ಮಾತ್ರ ಉಳಿದಿರುತ್ತೆ, ಕೆಳಗಡೆ ಇರೋ ಕಾಲೇಜ್ ಎಲ್ಲದು ಡಿಲೀಟ್ ಆಗಿರುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಿಮಗೆ RVC ಹಾಕಿದ್ದೀರಾ, BMSc ಹಾಕಿದ್ದೀರಾ, MS ರಾಮಯ್ಯ ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. MS ರಾಮಯ್ಯದಲ್ಲಿ ನಿಮಗೆ IS ಆಗಿದೆ, ಇಲ್ಲಿ ಮೇಲ್ಗಡೆ MS ರಾಮಯ್ಯದು CS ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ನಿಮಗೆ ಫಸ್ಟ್ ರೌಂಡಲ್ಲಿ MS ರಾಮಯ್ಯದಲ್ಲಿ IS ಆಗಿದ್ದರೆ ಇದ್ರ ಕೆಳಗಡೆ ಇರೋದು, ಫಾರ್ ಎಕ್ಸಾಂಪಲ್ JC ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ದಯಾನಂದ ಸಾಗರ್, ಇದೆಲ್ಲ ಡಿಲೀಟ್ ಆಗೋಗುತ್ತೆ, ಆಯಿತಾ. ಯಾವುದು ಉಳಿಯೋದು ಇದರ ಮೇಲ್ಗಡೆದು. ಮೇಲ್ಗಡೆದಂದ್ರೆ ಮೀನಿಂಗ್ ಏನು ಹೇಳಿ, MS ರಾಮಯ್ಯದಲ್ಲಿ IS ಬಿಟ್ಟು ಮೇಲ್ಗಡೆ MS ರಾಮಯ್ಯ CS ಇದೆಯಲ್ಲ ಅದು ಉಳ್ಕೊಂಡಿರುತ್ತೆ. ನೀವು ಸೆಕೆಂಡ್ ರೌಂಡಿಗೆ ಹೋಗುವಾಗ ಇದಕ್ಕೂ ಕೂಡ ಟ್ರೈ ಮಾಡ್ಬೋದು, MS ರಾಮಯ್ಯದು CS. ಓಕೆ, ಅದೇ ಕಾಲೇಜ್ನ ಬೆಟರ್ ಬ್ರಾಂಚು ಇದು ಮಾಡ್ಬೋದು, ನೀವು ಟ್ರೈ ಮಾಡ್ಬೋದು ಇನ್ ದ ಸೆಕೆಂಡ್ ರೌಂಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಪ್ಲಸ್ ಬೆಟರ್ ಕಾಲೇಜಿಗೆ ನಾನು ಟ್ರೈ ಮಾಡ್ತಾ ಇದ್ದಾನೆ ಮೀನಿಂಗು. ಅಂದರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗುವಾಗ ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನು ಅಲಾಟ್ ಆಗಿರುತ್ತೆ ಅದು ನಿಮ್ಮ ಕೈಯಲ್ಲಿ ಹೋಲ್ಡ್ ಇದ್ದೇ ಇರುತ್ತೆ, ಅರ್ಥ ಆಯ್ತಾ. ಅದು ಹೋಲ್ಡ್ ಇದ್ದೇ ಇರುತ್ತೆ, ಪ್ಲಸ್ ಬೆಟರ್ ಕಾಲೇಜಿಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಮೀನಿಂಗ್, ಆಯಿತಾ. ಸೊ ಇದು ಸ್ವಲ್ಪ ಸೇಫರ್ ಸೈಡ್ ಸ್ಟೂಡೆಂಟ್, ಯಾಕಂದರೆ ಯಾವುದೋ ಒಂದು ಕಾಲೇಜ್ ನಿಮ್ಮ ಕೈಯಲ್ಲಿ ಇರುತ್ತೆ, ಹೋಲ್ಡಲ್ಲಿ ಇರುತ್ತೆ. ಇಲ್ಲಿ ಫೀಸ್ ಕಟ್ಟೋ ಅಗತ್ಯ ಇಲ್ಲ, ಫಸ್ಟ್ ರೌಂಡಲ್ಲಿ ಇವ್ರು ಮಾತ್ರ ಫೀಸ್ ಕಟ್ಟೋದು, ಆಯಿತಾ. ಇವ್ರು ಫೀಸ್ ಕಟ್ಟೋ ಅಗತ್ಯ ಇಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಚಾಯ್ಸ್ 3 ಅಂದರೆ ಏನಂತ ಕೇಳಿದರೆ, ನಂಗೆ ಸಿಕ್ಕಿರೋ ಕಾಲೇಜನ್ನು ನಾನು ರಿಜೆಕ್ಟ್ ಮಾಡ್ತಾ ಇದ್ದೇನೆ, ಇದಕ್ಕಿಂತ ಬೆಟರ್ ಕಾಲೇಜಿಗೆ ನಾನು ಹೋಗ್ತಾ ಇದ್ದೇನೆ ಅಂತ ಮೀನಿಂಗು, ಗೊತ್ತಾಯ್ತಾ. ಅಂದರೆ ಇಲ್ಲಿಗ ಫಾರ್ ಎಕ್ಸಾಂಪಲ್ MS ರಾಮಯ್ಯ IS ಸಿಕ್ತಲ್ಲ, ನೀವೀಗ ಚಾಯ್ಸ್ 3 ಮಾಡಿದ್ರೆ ಮೀನಿಂಗ್ ಏನು ಹೇಳಿ, ನನಗೆ MS ರಾಮಯ್ಯದಲ್ಲಿ ಸಿಕ್ಕಿರೋ IS ನನಗೆ ಅಷ್ಟು ಇಷ್ಟ ಇಲ್ಲ, ನನ್ನ ರ್ಯಾಂಕಿಗೆ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದೇನೋ, ನಾನು IS ಅನ್ನು ರಿಜೆಕ್ಟ್ ಮಾಡ್ತಾ ಇದ್ದೇನೆ, ಹೋಲ್ಡ್ ಮಾಡ್ಕೊಳ್ತಾ ಇಲ್ಲ, ರಿಜೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೇನೆ. ಆವಾಗ ಇದಿಷ್ಟು ಡಿಲೀಟ್ ಆಗುತ್ತೆ, ಇದ್ರ ಮೇಲ್ಗಡೆದಕ್ಕೆ ನೀವು ಟ್ರೈ ಮಾಡಬೇಕು. ಇದು ಸ್ವಲ್ಪ ರಿಸ್ಕಿ, ಅರ್ಥ ಆಯ್ತಾ. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮೀನಿಂಗ್. ಚಾಯ್ಸ್ 4 ಅಂತ ಹೇಳಿದರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಮೀನಿಂಗು. ಇದಾಗಬೇಡಿ, ಕನ್ಫ್ಯೂಸ್ ಆಗಬೇಡಿ, ನಂಗೆ KCET ಪ್ರಾಸೆಸಲ್ಲಿ ಇಂಟ್ರೆಸ್ಟ್ ಇಲ್ಲ, ಐ ಆಮ್ ಗೋಯಿಂಗ್ ಟು ಎಕ್ಸಿಟ್ ಅಂತ ಮೀನಿಂಗು. ನೀವು 2 ಕಡೆ ಎಕ್ಸಿಟ್ ಆಗ್ತೀರಾ, ಒಂದು ಇಲ್ಲಿ ಕಾಲೇಜನ್ನು ಅಲಾಟ್ ಆಗುತ್ತಲ್ಲ, ಕಾಲೇಜನ್ನು ಆಕ್ಸೆಪ್ಟ್ ಮಾಡ್ತಿರಲ್ಲ ಅದು, ಇನ್ನೊಂದು ಕಾಲೇಜ್ ನಿಮಗೆ ಇದು ಏನು ನನಗೆ ಈ ಕೌನ್ಸಿಲಿಂಗ್ ಪ್ರಾಸೆಸ್ ಮೇಲೆ ಇಷ್ಟ ಇಲ್ಲ ಅಂತೇಳಿ ಎಕ್ಸಿಟ್ ಆಗೋದು, 2 ಇದೆ. ಇವು 2 ಚಾಯ್ಸ್ ತಗೊಂಡವರು, ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದವರು ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಓಕೆ, ಆ್ಯಂಡ್ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರೋದಿಲ್ಲ ನೋಡಿ, ಸೀಟ್ ಅಲಾಟ್ ಆಗದೆ ಇದ್ದವರು ವೆರಿ ವೆರಿ ಇಂಪಾರ್ಟೆಂಟ್, ಬೈ ಡಿಫಾಲ್ಟು ಸೆಕೆಂಡ್ ರೌಂಡಿಗೆ ಎಂಟ್ರಿ ಆಗ್ತೀರಾ. ನೀವೇನೂ ಮಾಡೋದೇ ಬೇಡ, ಸೆಕೆಂಡ್ ರೌಂಡಿಗೆ ಬೈ ಡಿಫಾಲ್ಟ್ ಎಂಟ್ರಿ ಆಗ್ತೀರಾ. ಯಾಕಂತ ಕೇಳಿದರೆ ನಿಮಗೆ ಕಾಲೇಜ್ ಅಲಾಟ್ ಆಗಿಲ್ಲ, ಸೊ ಸೆಕೆಂಡ್ ರೌಂಡಿಗೆ ಬೈ ಡಿಫಾಲ್ಟ್ ನೀವು ಎಂಟ್ರಿ ಆಗೇ ಆಗ್ತೀರಾ. ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗೋದಿಲ್ಲ ಅವರಿಗೆ. ಅಲಾಟ್ ಆದವರು ಇವು 4 ಆಪ್ಷನಲ್ಲಿ ಒಂದನ್ನು ಮಾಡ್ಬೋದು, ನೀವು 2 ಮಾಡಿದರೆ ನೀವು ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದರೆ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ, ಆಯಿತಾ. ಈಗ ಸೆಕೆಂಡ್ ರೌಂಡಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಫೀಸ್ ಕಟ್ಟೋದು ಇವ್ರು ಮಾತ್ರ ಸ್ಟೂಡೆಂಟ್ಸ್, ಮತ್ತು ಯಾರು ಫೀಸ್ ಕಟ್ಟೋದಿಲ್ಲ, ನೀವು ಫೀಸ್ ಕಟ್ಟಲಿಕ್ಕಿಲ್ಲ, ಆಯಿತಾ. ಇನ್ನೊಂದು ಫೀಸಿನ ಬಗ್ಗೆ ಮಾತಾಡ್ತೇನೆ ನೋಡಿ. ಫೀಸನ್ನು ಈ ಟೈಮಿಂದ KE-ದವರೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ಏನಾಗ್ತಿತ್ತು ಅಂತ ಕೇಳಿದರೆ ಫೀಸನ್ನು KE-ದವರು ಕಲೆಕ್ಟ್ ಮಾಡ್ತಾ ಇರಲಿಲ್ಲ, ಇದೊಂದು ಗೊತ್ತಿರಲಿ ಸ್ಟೂಡೆಂಟ್ಸು. ಎವ್ರಿ ಇಯರ್ ಏನಾಗ್ತಿತ್ತು, ಗೌರ್ಮೆಂಟ್ ಫೀಯನ್ನು ಮಾತ್ರ KE-ದವರು ಕಲೆಕ್ಟ್ ಮಾಡ್ತಾ ಇದ್ರು. ಬಟ್ ಈ ವರ್ಷದಿಂದ ಏನು ಮಾಡ್ತಾ ಇದ್ದಾರೆ, ಈವನ್ ಕಾಲೇಜ್ ಫೀಸನ್ನು ಕೂಡ KE-ದವರೇ ಕಲೆಕ್ಟ್ ಮಾಡ್ತಾರೆ. ಇದು ಇಂಪಾರ್ಟೆಂಟು. ಫೀಸನ್ನು ಎಟ್ ಅ ಟೈಮ್ ಪೇ ಮಾಡಬೇಕು. ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ ಫಸ್ಟಿಗೆ ಗೌರ್ಮೆಂಟ್ ಫೀಸನ್ನು ಪೇ ಮಾಡಬೇಕಿತ್ತು, ಚಲನನ್ನು ಡೌನ್ಲೋಡ್ ಮಾಡಿ, ಅದಾದ ನಂತರ ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡುವಾಗ ಕಾಲೇಜ್ ಫೀಸನ್ನು ಪೇ ಮಾಡಬೇಕಿತ್ತು. ಬಟ್ ಮೊನ್ನೆ ನಾವು DD ಚಂದನ್ನಲ್ಲಿ ಬಂದಂಥ ಲೈವ್ಗೆ ಬಂದಿದ್ರಲ್ಲ ಅವರು ಹೇಳಿದ್ದು ಈ ಟೈಮ್ ಫೀಸನ್ನು KE-ದವರೇ ತಗೊಳ್ತಾ ಇದ್ದಾರೆ, ಕಲೆಕ್ಟ್ ಮಾಡ್ತಾ ಇದ್ದಾರೆ. ದಟ್ ಮೀನಿಂಗ್ ಟು ಸೇ ದಾಟ್ ಕಂಪ್ಲೀಟ್ ಫೀಸನ್ನು KE-ದವರೇ ಕಲೆಕ್ಟ್ ಮಾಡ್ತಾರೆ, ಕಾಲೇಜಿಗೆ ಹೋಗಿ ನೀವು ಮಾಡೋಕ್ಕಿಲ್ಲ, ಆಯಿತಾ. ಮತ್ತೆ ಇಲ್ಲಿ ನಿಮಗೆ ಚಾಯ್ಸನ್ನು ಸೆಲೆಕ್ಟ್ ಮಾಡಲಿಕ್ಕೆ ಟೈಮ್ ಇರುತ್ತೆ ಸ್ಟೂಡೆಂಟ್ಸ್, ಇಮಿಡಿಯೇಟ್ ಆಗಿ ಇರೋದಿಲ್ಲ. ಈ ಚಾಯ್ಸ್ ಏನಿದೆಯಲ್ಲ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಟೈಮ್ ಇರುತ್ತೆ, 3-4 ಡೇಸ್ ಮಿನಿಮಮ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಡಿಸಿಷನ್ ತಗೊಳ್ಬೋದು. ಓಕೆ,
ಓಕೆ, ಈಗ ಫೀಸ್ ಏನಂತ ಕೇಳಿದರೆ ಗೌರ್ಮೆಂಟ್ ಪ್ಲಸ್ ಕಾಲೇಜ್ ಫೀಸ್ ಇದು ಮಾಡಬೇಕು ಆಯ್ತಾ. ಈಗ ಸೆಕೆಂಡ್ ರೌಂಡಿಗೆ ಹೋಗ್ತೀರಾ. ಈಗ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಎಗೇನ್ ಸೇಮ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ರೌಂಡಲ್ಲಿ ಅದೇ ಆಗುತ್ತೆ ಸ್ಟೂಡೆಂಟ್ಸ್. ಯಾವ್ದು ಹೇಳಿ, ಒಂದು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಎಲ್ರಿಗೂ ಕನ್ಫ್ಯೂಷನ್ ಇರೋದು ಇಲ್ಲಿ. ಸೇಮ್ ಚಾಯ್ಸ್ 1 ಅಂದರೆ ಮೀನಿಂಗ್ ಏನು ಹೇಳಿ, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡಲ್ಲಿ ಯಾವುದೊಂದು ಕಾಲೇಜ್ ಆಯಿತು, ಆ ಕಾಲೇಜನ್ನು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಸೆಕೆಂಡ್ ರೌಂಡಿಗೆ ಬಂದ್ರಿ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಚೇಂಜಸ್ ಆಗಲಿಲ್ಲ ಅಂದರೆ ಮೀನಿಂಗ್ ಏನು ಹೇಳಿ, ಫಸ್ಟ್ ರೌಂಡಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ರೌಂಡಲ್ಲಿ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಯಿತು ಅಂತ IS. ಇದ್ರ ಮೇಲ್ಗಡೆ ಫಸ್ಟ್ ರೌಂಡ್ನ ಮೇಲ್ಗಡೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ CS ಇದೆ, MS ರಾಮಯ್ಯ ಇದೆ, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ RVC ಎಲ್ಲದೂ ಇದೆ. ಇದ್ರ ಕೆಳಗಡೆ ಯಾವುದೆಲ್ಲ ಇದೆ, NIE ಇದೆ ಅಂತ ಅಂದ್ಕೊಳ್ಳಿ, BIT ಇದೆ ಅಂತ ಅಂದ್ಕೊಳ್ಳಿ, ಇದೆಲ್ಲ ಡಿಲೀಟ್ ಆಗುತ್ತೆ ಆಫ್ಟರ್ ಫಸ್ಟ್ ರೌಂಡ್. ಇದೆಲ್ಲ ಡಿಲೀಟ್ ಆಗುತ್ತೆ. ಇದಿಷ್ಟಿರುತ್ತೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಆಫ್ಟರ್ ಫಸ್ಟ್ ರೌಂಡ್ ನೀವು ಇಲ್ಲಿರೋ ಕಾಲೇಜನ್ನು ರೀಅರೇಂಜ್ ಮಾಡ್ಬೋದು, ಮೇಲ್ಗಡೆ ಇರೋ ಕಾಲೇಜನ್ನು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಬಟ್ ಹೊಸ ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಇಲ್ಲ, ಯಾರಿಗೂ ಆಪ್ಷನ್ ಇಲ್ಲ. ನೀವು ಯಾವುದೇ ಚಾಯ್ಸನ್ನು ಸೆಲೆಕ್ಟ್ ಮಾಡಿರಿ, ಯಾರಿಗೂ ಕೂಡ ಸೆಕೆಂಡ್ ರೌಂಡಲ್ಲಿ ಹೊಸ ಕಾಲೇಜನ್ನು ಆ್ಯಡ್ ಮಾಡೋ ಆಪ್ಷನ್ ಇಲ್ಲ. ಓನ್ಲಿ ಇರೋ ಕಾಲೇಜನ್ನು ನೀವು ಡಿಲೀಟ್ ಮಾಡ್ಬೋದು ಅಥವಾ ರೀಅರೇಂಜ್ ಮಾಡ್ಬೋದು ಅಷ್ಟೇ, ರೀಆರ್ಡರಿಂಗ್. ಕೆಳಗಡೆದು ಹೇಗಿದ್ರು ಡಿಲೀಟ್ ಆಗಿರುತ್ತೆ. ಈಗ ಸೆಕೆಂಡ್ ರೌಂಡಲ್ಲಿ ನೀವೇನು ಮಾಡ್ತೀರಾ, ನನಗೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ CS ಸಿಗ್ಬೋದಿತ್ತೇನೋ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೇನೆ ಅಂತ ಬಂದಿದ್ರಿ. ಇನ್ ಕೇಸ್ CS ಸಿಕ್ಕಿದ್ರೆ ಸೆಕೆಂಡ್ ರೌಂಡಲ್ಲಿ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಆದರೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ CS ಆಯಿತು ಅಂತ ಅನ್ಕೊಳ್ಳಿ. ಆಮೇಲೆ ಮತ್ತೆ ನೀವು ನನಗೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ IS ಬೇಕು ಅಂತ ಹೇಳಿದ್ರೆ ಕೊಡೋದಿಲ್ಲ. ಫಸ್ಟ್ ರೌಂಡಲ್ಲಿ ಯಾವ್ದು ಅಲಾಟ್ ಆಗಿತ್ತು ನೋಡಿ ಅದನ್ನು ಕೊಡೋದಿಲ್ಲ. ನೀವು ಒನ್ಸ್ ಆಫ್ಟರ್ ಸೆಕೆಂಡ್ ರೌಂಡಿಗೆ ಹೋದ್ಮೇಲೆ ಸೆಕೆಂಡ್ ರೌಂಡಲ್ಲಿ ಅಪ್ಡೇಟ್ ಆದರೆ ನಿಮ್ಮ ಬೇರೆ ದಯಾನಂದ ಸಾಗರಲ್ಲಿ CS ಸಿಕ್ಕಿದ್ರೆ ಅದನ್ನೇ ತಗೊಳ್ಬೇಕು ಕಂಪಲ್ಸರಿ. ನೀವು ಮತ್ತೆ ನನಗೆ ದಯಾನಂದ ಸಾಗರಲ್ಲಿ IS ಬೇಕಂದ್ರೆ ಕೊಡೋದಿಲ್ಲ. ಇನ್ ಕೇಸ್ ನಿಮ್ಮ ರ್ಯಾಂಕಿಗೆ ಅಪ್ಡೇಟ್ ಆಗದೆ ಇದ್ರೆ, ಅಂದರೆ ನಿಮ್ಮ ರ್ಯಾಂಕಿಗೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ MS ರಾಮಯ್ಯದಲ್ಲಿ ಬೇರೆ ಸಿಗೋದಿಲ್ಲ ಅಂತಿದ್ರೆ ನಿಮಗೆ ಮೊದಲು ಹಾಕಿರೋ ಕಾಲೇಜ್ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಏನನ್ನು ಚೂಸ್ ಮಾಡಿದ್ದೀರಾ, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಥವಾ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಮೊದಲು ಸಿಕ್ಕಿರೋ ಕಾಲೇಜ್ ನಿಮ್ಗೆ ಸಿಗುತ್ತೆ ಆಯ್ತಾ. ಇನ್ ಕೇಸ್ ಅಪ್ಡೇಟ್ ಆದರೆ ಆ ಕಾಲೇಜನ್ನೇ ತಗೊಳ್ಬೇಕು. ಆಮೇಲೆ ನನಗೆ ಹಿಂದ್ಗಡೆ ಇರೋ ಕಾಲೇಜ್ ತಗೊಳ್ಬೇಕಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ತಾ ಇದ್ದೀರಾ. ಮೀನಿಂಗ್ ಏನು ಹೇಳಿ, ಇನ್ನೂ ಬೆಟರ್ ಕಾಲೇಜ್ ನೀವು ಹೋಗ್ತಾ ಇದ್ದೀರಾ. ನಿಮ್ಗೆ ಸಿಕ್ಕಿದ್ರೆ ಬೆಟರ್ ಕಾಲೇಜಲ್ಲಿ ಬೆಟರ್ ಬ್ರಾಂಚ್ ಸಿಗುತ್ತೆ, ಬಿಟ್ಟರೆ ವರ್ಸ್ಟ್ ಬ್ರಾಂಚ್ ಸಿಗೋದಿಲ್ಲ. ಅದಕ್ಕೋಸ್ಕರ ಸೆಕೆಂಡಲ್ಲಿ ಸಿಕ್ಕಿರೋ ಕಾಲೇಜನ್ನು ನೀವು ಆಕ್ಸೆಪ್ಟ್ ಮಾಡಲೇಬೇಕು ಕಂಪಲ್ಸರಿ ಸ್ಟೂಡೆಂಟ್ಸ್, ಇದೊಂದು ಗೊತ್ತಿರಲಿ ಆಯಿತಾ. ಅದಾದಮೇಲೆ ಅಗೇನ್ ಇಲ್ಲಿಗ ಯಾವುದೊಂದು ಕಾಲೇಜ್ ಆಯಿತು, ಇದು ಸೇಮ್ ನನಗೆ ಸಿಕ್ಕಿರೋ ಕಾಲೇಜಿಂದ ನಾನು ಲೈಕ್ ಆಗಿದ್ದೇನೆ, ಸೊ ಇಲ್ಲಿಂದ ಎಕ್ಸಿಟ್ ಆಗ್ತೀರಾ, ಸೆಕೆಂಡ್ ರೌಂಡಲ್ಲಿ ಎಕ್ಸಿಟ್ ಆಗ್ತೀರಾ. ಸರಿಯಾ. ಈಗ ವೆರಿ ವೆರಿ ಇಂಪಾರ್ಟೆಂಟು, ಇದು ಸೇಮ್ ಫೀಸನ್ನು ಪೇ ಮಾಡ್ತೀರಾ, ಆಯಿತು, ನೀವು ಕಾಲೇಜಿಗೆ ಹೋಗಿ ಅಡ್ಮಿಟ್ ಆಗ್ತೀರಾ. ಚಾಯ್ಸ್ 2 ಅನ್ನು ಮಾಡಿದವರು ವೆರಿ ವೆರಿ ಇಂಪಾರ್ಟೆಂಟ್. ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೆಲವರು ಹೇಳ್ತಾ ಇದ್ದಾರೆ ಚಾಯ್ಸ್ 2 ತಗೊಂಡ್ರೆ ನಮಗೆ ಕಾಲೇಜ್ ಹೋಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೋಲ್ಡ್ ಮಾಡಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಸೇಮ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್. ಅಂದರೆ ಮೀನಿಂಗ್ ಏನು ಹೇಳಿ, ನಿಮಗೆ ಫಸ್ಟ್ ಸಿಕ್ಕಿರೋ ಕಾಲೇಜು, ಈಗ ಸೆಕೆಂಡ್ ರೌಂಡಲ್ಲಿ ಯಾವುದೊಂದು ಕಾಲೇಜ್ ಆಗಿದೆ ಅಂತ ಅಂದ್ಕೊಳ್ಳಿ. ಈಗ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ CS ಆಗಿದೆ ಅಂತ ಅಂದ್ಕೊಳ್ಳಿ. ನೀವು ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಥರ್ಡ್ ರೌಂಡಿಗೆ ಹೋಗಬಹುದು. ಎಲ್ಲರೂ ಅದರ ಬಗ್ಗೆ ಡೌಟ್ ಇದೆ, ಸರ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಬಟ್ ಹೋಲ್ಡ್ ಮಾಡಿ ಇಟ್ಕೊಂಡು ಥರ್ಡ್ ರೌಂಡಿಗೆ ಹೋಗ್ಬೋದು. ಬಟ್ ಇಲ್ಲಿ ಡಿಫರೆನ್ಸ್ ಏನಂತ ಕೇಳಿದರೆ ಫೀಸ್ ಪೇ ಮಾಡಲೇಬೇಕು. ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಫೀಸ್ ಪೇ ಮಾಡೋ ಅಗತ್ಯ ಇರಲಿಲ್ಲ. ಇವಾಗ ಇಲ್ಲೇನಾಗುತ್ತೆ ಕೇಳಿದರೆ, ನೀವು ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಆವಾಗ ಫೀಸ್ ಪೇ ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಮೇನ್ ಕನ್ಫ್ಯೂಷನ್ಸ್ ಇರೋದು ಎಲ್ಲರಲ್ಲೂ ಕೂಡ ಇರೋದು ಇದೆ. ಏನಂತ ಕೇಳಿದರೆ ಫೀಸ್ ಪೇ ಮಾಡಬೇಕಾ ಬೇಡವಾ ಅಂತ. ಇಲ್ಲಿ ಫೀಸ್ ಪೇ ಮಾಡಲೇಬೇಕು, ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದರೆ ಫೀಸ್ ಪೇ ಮಾಡಲೇಬೇಕು. ಇಷ್ಟೇ ಡಿಫ್ರೆನ್ಸ್. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದು ನೀವು ಹೋಲ್ಡ್ ಮಾಡಿ ಇಟ್ಕೊಳ್ತೀರಾ. ರಿಸ್ಕ್ ಏನಿಲ್ಲ ಇದರಲ್ಲಿ. ರಿಸ್ಕ್ ಏನಂತ ಕೇಳಿದರೆ ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆಗೋ ಲೇಟ್ ಆಗುತ್ತೆ ಅಷ್ಟೇ. ಎಲ್ರಿಗಿಂತ ಯಾರು ಸೆಕೆಂಡ್ ರೌಂಡಲ್ಲಿ ಹೋಗಿ ಜಾಯ್ನ್ ಆಗಿರ್ತಾರೆ, ಫಸ್ಟ್ ರೌಂಡ್ ಆಗಿ ಜಾಯ್ನ್ ಆಗಿರ್ತಾರೆ, ಅವ್ರಿಗಿಂತ ಸ್ವಲ್ಪ ಲೇಟ್ ಆಗ್ತೀರಾ ನೀವು ಎಕ್ಸ್ಟೆಂಡೆಡ್ ರೌಂಡಿಗೆ ಹೋದ್ರೆ. ಅಂದರೆ 15 ಡೇಸು 20 ಡೇಸು ಲೇಟ್ ಆಗ್ತೀರಾ, ಬಿಟ್ಟರೆ ಮತ್ತೆ ಏನೂ ರಿಸ್ಕ್ ಇಲ್ಲ. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡ್ಬೋದು. ಫೀಸ್ ಪೇ ಮಾಡಬೇಕು. ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ ಅದಕ್ಕೆ ಫೀಸ್ ಪೇ ಮಾಡಿರ್ಬೇಕು ಅಷ್ಟೇ. ಇನ್ನು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ದವರು ಸಿಕ್ಕಿರೋ ಕಾಲೇಜಿನ ರಿಜೆಕ್ಟ್ ಮಾಡಿ ಥರ್ಡ್ ರೌಂಡಿಗೆ ಹೋಗ್ತಾ ಇದ್ದೀರಾ. ರಿಜೆಕ್ಟ್ ಮಾಡಿದಾಗ ನೀವು ಫೀಸ್ ಪೇ ಮಾಡಬೇಕಂತಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಸೆಪ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಫೀಸ್ ಪೇ ಮಾಡೋ ಅಗತ್ಯ ಇಲ್ಲ. ರಿಜೆಕ್ಟ್ ಮಾಡಿ ಅಪ್ಗ್ರೇಡ್ ಮಾಡ್ತೀರಾ, ನೀವು ಎಲ್ಲಿ ಹೋಗ್ತೀರಾ, ಥರ್ಡ್ ರೌಂಡಿಗೆ ಹೋಗ್ತೀರಾ ಆಯಿತಾ. ಚಾಯ್ಸ್ 4 ಗೊತ್ತಿದೆಯಲ್ಲ, ಇಲ್ಲ ನನಗೆ ಈ ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ನಾನು ಎಕ್ಸಿಟ್ ಆಗ್ತಾ ಇದ್ದೇನೆ ಅಂದರೆ ಮೀನಿಂಗು ಚಾಯ್ಸ್ 4. ಓಕೆ. ಈಗ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗದೆ ಇದ್ದವ್ರು ಎಲ್ಲಿ ಹೋಗ್ತಾರೆ ಹೇಳಿ, ಬೈ ಡಿಫಾಲ್ಟ್
ಥರ್ಡ್ ರೌಂಡಿಗೆ ಹೋಗ್ತೀರಾ. ಆರ್ ಎಲ್ಸ್ ಇದನ್ನ ನಮ್ಮ ಇದರಲ್ಲಿ KCET ಏನಂತ ಕರೀತಾರೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ. ಯಾರಿಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಲಿಲ್ಲ, ಬೈ ಡಿಫಾಲ್ಟ್ ಸೆಕೆಂಡ್ ರೌಂಡಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ತೀರಾ. ನೀವು ಎಕ್ಸಿಟ್ ಆಗೋದಾದ್ರೂ ಆಗ್ಬೋದು, ನೋ ಪ್ರಾಬ್ಲಮ್. ಅರ್ಥ ಆಯ್ತಾ? ಥರ್ಡ್ ರೌಂಡಿಗೆ ಹೋಗ್ತೀರಾ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಬೈ ಡಿಫಾಲ್ಟ್ ಹೋಗ್ತೀರಾ. ಅದು ಬಿಟ್ಟರೆ ಮತ್ತೆ ಯಾರು ಹೋಗ್ತಾರೆ, ಚಾಯ್ಸ್ 2 ಮತ್ತು ಚಾಯ್ಸ್ 3 ಮಾಡಿದವರು ಸೇಮ್ ಸೆಕೆಂಡ್ ಎಕ್ಸ್ಟೆಂಡೆಡ್ಗೆ ಹೋಗ್ತೀರಾ. ಇಲ್ಲಿ ಏನಂತ ಕೇಳಿದರೆ ಉಳಿದಿರೋ ಸೀಟ್ಗಳನ್ನೆಲ್ಲ ಫಿಲ್ ಮಾಡ್ತಾರೆ ಥರ್ಡ್ ರೌಂಡಲ್ಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡಲ್ಲಿ. ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಸೀಟ್ ಉಳಿದಿದೆ ಅಲ್ಲಿ ಫಿಲ್ ಮಾಡ್ತಾರೆ. ಆಯ್ತಾ? ಮತ್ತೆ ಒನ್ಸ್ ಆಫ್ಟರ್ ಎಂಟರಿಂಗ್ ಇಂಟು ಥರ್ಡ್ ರೌಂಡ್, ನೀವು ಥರ್ಡ್ ರೌಂಡಿಗೆ ಎಂಟರ್ ಆದಮೇಲೆ ಎಕ್ಸಿಟ್ ಆಪ್ಷನ್ ಇಲ್ಲ. ಥರ್ಡ್ ರೌಂಡಿಗೆ ಎಂಟರ್ ಆದರೆ ನೀವು ಫೀಸ್ ಕಟ್ಟಲೇಬೇಕು, ಕಂಪಲ್ಸರಿ ಕಟ್ಟಲೇಬೇಕು. ಹೇಗಿದ್ರು ಚಾಯ್ಸ್ 2 ತಗೊಂಡವ್ರು ಕಟ್ತೀರಾ. ಚಾಯ್ಸ್ 3 ತಗೊಂಡವ್ರು ಇಲ್ಲಿ ಕಾಲೇಜ್ ಅಲಾಟ್ ಆದರೆ ಥರ್ಡ್ ರೌಂಡಲ್ಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ನಿಮಗೆ ಕಾಲೇಜ್ ಅಲಾಟ್ ಆದರೆ ನೀವು ಫೀಸ್ ಕಟ್ಟಲೇಬೇಕು ಎಟ್ ಎನಿ ಕಾಸ್ಟ್. ಮತ್ತು ನನಗೆ ಆಗೋದಿಲ್ಲ, ನಂಗೆ ಬೇಡ ಈ ಕಾಲೇಜ್ ಅಂತ ನೀವು ಎಕ್ಸಿಟ್ ಆಗೋ ಚಾನ್ಸ್ ಇಲ್ಲ. ಇಲ್ಲಿ ಫೀಸ್ ಕಟ್ಟಲೇಬೇಕು. ಕಾಲೇಜ್ ಅಲಾಟ್ ಆಗದೆ ಇದ್ರೆ ಏನು ಮಾಡಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ನಿಮ್ಮ ರ್ಯಾಂಕಿಗೆ ಆ ಕಾಲೇಜ್ ಸಿಗಲಿಲ್ಲ ಅಂತ ಮೀನಿಂಗ್. ಫೀಸ್ ಕಟ್ಟೋದು ಬೇಡ ಎಟ್ ಎನಿ ಕಾಸ್ಟ್. ಇವರಂತೂ ಇಲ್ಲೇ ಫೀಸ್ ಕಟ್ಟಿರ್ತೀರಾ. ಚಾಯ್ಸ್ 3 ಅವ್ರಿಗೆ ಹೇಳ್ತಾ ಇರೋದು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಇಲ್ಲಿ ಬಂದ್ಕೊಂಡು ಇಲ್ಲಿ ಕಾಲೇಜ್ ಅಲಾಟ್ ಆದರೆ ನೀವು ಸೀಟ್ ತಗೊಳ್ಳೇಬೇಕು. ಕಾಲೇಜ್ ಅಲಾಟ್ ಆಗದೆ ಇದ್ರೆ ನೋ ಪ್ರಾಬ್ಲಮ್. ಆ್ಯಂಡ್ ಮತ್ತೊಂದು ಏನಂತ ಕೇಳಿದರೆ ಥರ್ಡ್ ರೌಂಡಲ್ಲಿ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೀವು ಕಾಲೇಜನ್ನು ಆ್ಯಡ್ ಮಾಡ್ಬೋದು. ಫಸ್ಟ್ ರೌಂಡಲ್ಲಿ ಇಲ್ಲ, ಸೆಕೆಂಡ್ ರೌಂಡಲ್ಲಿ ಇಲ್ಲ, ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆ್ಯಡ್ ಮಾಡೋ ಆಪ್ಷನ್ ಇದೆ. ಎಕ್ಸ್ಟ್ರಾ ಕಾಲೇಜಸ್ಸನ್ನು ನೀವು ಆ್ಯಡ್ ಮಾಡ್ಬೋದು ಇಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಎಕ್ಸ್ಟ್ರಾ ಕಾಲೇಜಸ್ಸನ್ನು ಆ್ಯಡ್ ಮಾಡುವಂಥ ಆಪ್ಷನ್ ಥರ್ಡ್ ರೌಂಡಲ್ಲಿ ಇದೆ ಅಥವಾ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇದೆ. ಇಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಇದಾದ ನಂತರ ನೀವು ಕಾಲೇಜಿಗೆ ಹೋಗಿ ಅಡ್ಮಿಟ್ ಆಗ್ತೀರಾ. ಸಿಂಪಲ್ ಅಲ್ಲ? ಇದರಲ್ಲಿ ಏನು ಡಿಫರೆನ್ಸ್ ಏನಿಲ್ಲ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ. ಡಿಫರೆನ್ಸ್ ಇಷ್ಟೇ, ಚಾಯ್ಸ್ 2 ಮಾಡಿದರೆ ನೀವು ಕಾಲೇಜ್ ಫೀಸನ್ನು ಪೇ ಮಾಡಬೇಕಷ್ಟೇ. ಎನಿವೇ ನೀವು ಸೇಫರ್ ಸೈಡಲ್ಲಿ ಇರ್ತೀರಾ. ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಕಾಲೇಜನ್ನು ಅಲಾಟ್ ಆಗಿರುತ್ತೆ, ಅದು ನೀವು ಹೋಲ್ಡಲ್ಲಿ ಇಟ್ಕೊಂಡಿರ್ತೀರಾ. ಸೊ ನೋ ಪ್ರಾಬ್ಲಮ್, ಅದರಲ್ಲಿ ಏನು ಡಿಫರೆನ್ಸ್ ಬರೋದಿಲ್ಲ ಅಲ್ವಾ? ಸೊ ಥರ್ಡ್ ರೌಂಡಿಗೆ ಹೋಗಿ. ಬಟ್ ಓನ್ಲಿ ಡಿಫರೆನ್ಸ್ ಏನಂತ ಹೇಳಿದ್ರೆ ಲೇಟ್ ಆಗುತ್ತೆ. ಕಾಲೇಜ್ ಸ್ಟಾರ್ಟ್ ಆಗೋ ಲೇಟ್ ಆಗುತ್ತೆ. ಯಾಕಂತ ಕೇಳಿದ್ರೆ ಉಳಿದವರಿಗೆ ಕಂಪೇರ್ ಮಾಡ್ಲಿಕ್ಕೆ ಹೋದರೆ ನಿಮ್ಗೊಂದು 10-15 ಡೇಸ್ ಲೇಟ್ ಬರುತ್ತೆ ರಿಸಲ್ಟ್ ಅಷ್ಟೇ. ಅದು ಬಿಟ್ಟರೆ ಮತ್ತೆ ಏನೂ ಇದಿಲ್ಲ. ಸೊ ಥರ್ಡ್ ರೌಂಡಲ್ಲಿ ವೇರಿಯೇಷನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆಯಿತಾ? ಇದು ಗೊತ್ತಾಯಿತು. ಮತ್ತು ಇನ್ನೊಂದು ಕೇಳಿದರೆ, ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ KCETಯಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆರ್ಡರ್, ನಿಮಗೀಗ ಸೀಟ್ ಅಲಾಟ್ ಆಗುತ್ತಲ್ಲ, ಕೆಲವರೊಂದಿಷ್ಟು ಜನ ಕಾಮಿಡಿಗೆ ಹೋಗ್ತಾ ಇದ್ದೀರಾ, KCETಗೆ ಹೋಗ್ತಾ ಇದ್ದೀರಾ. ಸೀಟ್ ಅಲಾಟ್ಮೆಂಟ್ ಆರ್ಡರ್ನ ಇದು ಕೊಟ್ಟರೆ ನಿಮಗೆ, ಅವರಿಗೆ ಪ್ರೂಫ್ ಕೊಟ್ಟರೆ, ಅಂದರೆ ನಿಮಗೆ KCETಯಲ್ಲಿ ಸೀಟ್ ಆಗಿದೆ ಅಂತೇಳಿ ನೀವು ಪ್ರೂಫ್ ಕೊಟ್ಟರೆ ನೀವು ಕಾಮಿಡಿಗೆ ಸೀಟನ್ನು ವಿಡ್ರಾ ಮಾಡ್ಬೋದಂತೆ. ಓಕೆ, ಕರೆಕ್ಟ್ ಕೇಳ್ಕೊಳ್ಳಿ. ಸೀಟ್ ಅಲಾಟ್ಮೆಂಟ್, ನನ್ನ ಸ್ಟೂಡೆಂಟಿನ ಪೇರೆಂಟ್ ಒಬ್ಬರು ಕಾಲ್ ಮಾಡಿದ್ರು, ಮೆಸೇಜ್ ಮಾಡಿರೋರಿಗೆ ಮೇಲ್ ಮಾಡಿದ್ರು. ಅದರಲ್ಲಿ ಬಂದಂಥ ಅವರಿಗೆ ರಿಪ್ಲೈ ಬಂದಂಥ ಮೇಲಿಂದ ನಾನು ಇದನ್ನು ಹೇಳ್ತಾ ಇರೋದು. ಸೀಟ್ ಅಲಾಟ್ಮೆಂಟಲ್ಲಿ KCETಯಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಸೀಟ್ ಅಲಾಟ್ಮೆಂಟ್ ಆರ್ಡರ್ ಇದು ಪ್ರತಿಯನ್ನು ಅವ್ರಿಗೆ ಕೊಟ್ಟರೆ, ಕಾಪಿನ ಕೊಟ್ಟರೆ, ಅವರು ಕಾಮಿಡಿಕೆಯಲ್ಲಿ ನೀವು ಫಾರ್ ಎಕ್ಸಾಂಪಲ್ ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಿದ್ರೆ ಅವರು ರೀಫಂಡ್ ಮಾಡ್ತಾರಂತೆ. ಬಟ್ ನೀವು ಕೂಡ ಒನ್ ಟೈಮ್ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. ನನಗಿದು ಮೇಲ್, ಅವ್ರಿಗೆ ಬಂದಂಥ ಮೇಲನ್ನು ಅವ್ರು ಆ್ಯಸ್ ಇಟ್ ಇಸ್ ಹಾಗೆ ನಂಗೆ ಫಾರ್ವರ್ಡ್ ಮಾಡಿದ್ರು. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರೋದು, ಕಾಮಿಡ್ಗೆ ಅವರು ರೀಫಂಡ್ ಮಾಡ್ತಾರಂತೆ. ಯಾವಾಗ ನೀವು KCETಯಲ್ಲಿ ಸೀಟ್ ಆದರೆ ಮಾತ್ರ, ಮ್ಯಾನೇಜ್ಮೆಂಟ್ ಸೀಟ್ ಆದರೆ ಕೊಡೋದಿಲ್ಲ. KCETಯಲ್ಲಿ ಸೀಟ್ ಆಗಿದ್ದು ಸೀಟ್ ಅಲಾಟ್ಮೆಂಟ್ ಆರ್ಡರ್ನ ಅವ್ರಿಗೆ ತೋರಿಸಿದ್ರೆ ನಿಮಗೆ ಕಾಮಿಡಿಕೆಯಲ್ಲಿ ಸೀಟ್ ಆಗಿದ್ರು ಕೂಡ ಅದನ್ನು ವಾಪಸ್ ಕೊಡ್ತಾರಂತೆ. ರೀಫಂಡ್ ಇದೆ ಅಂತೆ ಮನಿ, ಅದೊಂದು ಗೊತ್ತಿರಲಿ. ಓಕೆ, ಸೊ ಹೋಪ್ ಎಲ್ರಿಗೂ ಪ್ರಾಸೆಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ನಿಮ್ಗೆ ಇನ್ನೀಗ ಬೇಕಾಗಿರೋದು ಡಾಕ್ಯುಮೆಂಟ್ಸ್ ಎಲ್ಲ ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡೋದು ಅಷ್ಟೇ. ಓಕೆ, ಅಟೆಸ್ಟೆಡ್ ಕಾಪಿಯನ್ನು ಇಟ್ಕೊಳ್ಳಿ, ನಿಮ್ಮ ಸ್ಕಾಲರ್ಶಿಪ್ಪಿಗೆ ಬೇಕಾಗುತ್ತೆ, ಆರ್ ಎಲ್ಸ್ ಬೇರೆ ವಿಷಯಕ್ಕೆ ಬೇಕಾಗುತ್ತೆ. ಎಲ್ಲ ಒರಿಜಿನಲ್ ಕಾಪಿ ವಿತ್ ಝೆರಾಕ್ಸ್ ವಿತ್ ಫೋಟೋ ಕಾಪಿ ಪ್ಲಸ್ ಅಟೆಸ್ಟೆಡ್ ಕಾಪಿ, 1, 2, 3 ಅಟೆಸ್ಟೆಡ್ ಕಾಪಿಯನ್ನು ಇಟ್ಕೊಳ್ಳಿ. ಆಯಿತಾ? ಟು ಬಿ ಇನ್ ಅ ಸೇಫರ್ ಸೈಡ್. ಓಕೆ, ಇದಿಷ್ಟು ಗೊತ್ತಾಗಲಿ. ಆಯಿತಾ? ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡಿಗೆ ಹೋಗೋದು ರಿಸ್ಕ್ ಕೇಳ್ತಾ ಇದ್ರು. ನೋ ರಿಸ್ಕ್ ಅಂತ ಏನಿಲ್ಲ. ನಿಮಗೆ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಇರೋ ಆಪ್ಷನ್ ಇದೆ. ಓಕೆ, ಇದು ಲಾಸ್ಟ್ ಟೈಮ್ ಫ್ಲೋ ಚಾರ್ಟ್ ನಾನು ಹೇಳ್ತಿರೋದು, ಅದೇ ಕಂಟಿನ್ಯೂ ಆಗುತ್ತೆ ಇನ್ KCET. ಓಕೆ, ಮತ್ತೊಂದು ಎಲ್ರಿಗೆ ಏನು ಹೇಳ್ತಾ ಇದ್ದಾನೆ ಕೇಳಿದರೆ, ಸೀಟ್ ಅಲಾಟ್ಮೆಂಟಲ್ಲಿ ರಿಸ್ಕ್ ತಗೊಳ್ಬೇಡಿ. ದಯವಿಟ್ಟು ನಿಮ್ಮ ರ್ಯಾಂಕ್ 20,000 ಇದ್ದರೆ ಲಾಸ್ಟ್ ಇಯರ್ನ ಕಟ್ ಆಫ್ನ ಪ್ರಕಾರ ಒಂದು 30,000 to 35,000ವರೆಗೆ ಇರುವಂಥ ಕಾಲೇಜ್, ಲಾಸ್ಟ್ ಇಯರ್ 30,000 to 35,000 ಯಾವ ಕಾಲೇಜಲ್ಲಿ ಆಗಿದೆ ನಿಮ್ಗೆ ಬೇಕಾಗಿರೋ ಬ್ರಾಂಚ್ ಅಲ್ಲಿವರೆಗಾದರೂ ಹಾಕಿ. ಸುಮ್ಮನೆ ರಿಸ್ಕ್ ತಗೊಳ್ಬೇಡಿ. ಯಾಕಂತ ಕೇಳಿದ್ರೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ ತುಂಬ ರಿಸ್ಕ್. ಯಾಕಂತ ಕೇಳಿದ್ರೆ ನಿಮ್ಗೆ ಯಾವುದು ಕಾಲೇಜ್ ಅಲಾಟ್ ಆಗದೇ ಇದ್ದರೆ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಆ್ಯಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗದಿದ್ರೆ ನೀವು ಎಕ್ಸ್ಟೆಂಡೆಡ್ ವೆಯ್ಟ್ ಮಾಡಬೇಕು. ಸಿಗುತ್ತೆ, ಎಕ್ಸ್ಟೆಂಡೆಡಲ್ಲಿ ಸಿಗೋದೇ ಇಲ್ಲ ಅಂತಲ್ಲ, ಬಟ್ ನೀವು ಪ್ಯಾನಿಕ್ ಆಗ್ತೀರಾ. ಸೊ ಡೋಂಟ್ ಟೇಕ್ ರಿಸ್ಕ್. ಆದಷ್ಟು ಜಾಸ್ತಿ ಕಾಲೇಜ್ಗಳನ್ನು ಇಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಕಾಲೇಜಲ್ಲಿ ಇಷ್ಟಲ್ಲಿ ಆದಷ್ಟು ಜಾಸ್ತಿ ಕಾಲೇಜನ್ನು ಇಟ್ಕೊಳ್ಳಿ.
ಆಯಿತಾ. ಸೊ ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಬಗ್ಗೆ ಏನೂ ಡೌಟ್ಸ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಫೀಸ್ ಅಪ್ ಟು 1,50,000 ಇಟ್ಕೊಳ್ಳಿ, ಎಲ್ಲಿವರೆಗೆ ಬರುತ್ತೆ ಅದರಿಂದ ಮೇಲ್ಗಡೆ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ 1,50,000 ಆಯಿತಾ. ಯಾರ್ಯಾರಿಗೆ SNQ ಕೋಟಾ ಕ್ಲೈಮ್ ಆಗಿದೆ, ನಿಮ್ಗೆ SNQ ಕೋಟಾ ಬೇಕೇ ಅಂತಾದರೆ ಯಾವ ಕಾಲೇಜಲ್ಲಿ SNQ ಕೋಟಾ ಇಲ್ಲ ಅದನ್ನು ರಿಮೂವ್ ಮಾಡಿ. ಯಾವ ಕಾಲೇಜಲ್ಲಿ SNQ ಕೋಟಾ ಇಲ್ಲ, ನೀವು ಆಲ್ರೆಡಿ ಕಾಲೇಜ್ ಲಿಸ್ಟ್ ಮಾಡಿದ್ದೀರಾ, SNQ ಕೋಟಾ ಇಲ್ಲದೇ ಇರೋ ಕಾಲೇಜನ್ನು ರಿಮೂವ್ ಮಾಡಿ. ನಿಮಗೆ SNQನೇ ಬೇಕು ಅಂದರೆ, ಫೀಸ್ ಕನ್ಸೆಷನ್ನೇ ಬೇಕಂದರೆ ಯಾವ ಕಾಲೇಜಲ್ಲಿ SNQ ಕೋಟಾ ಇಲ್ಲ ಅದನ್ನು ರಿಮೂವ್ ಮಾಡಿ ಇವಾಗಲೇ. ಓಕೆ, ಸೊ ಇದಿಷ್ಟು ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆ ಅಂತ ಕೇಳಿದರೆ, KCET ರ್ಯಾಂಕ್ ವೇರಿಯೇಷನ್ ಹೇಗಾಗುತ್ತೆ ಇಯರ್ ಬೈ ಇಯರ್. ನಾನು ಕಾಮಿಡಿಕೆಯನ್ನು ಅನಲೈಸ್ ಮಾಡಿದಾಗ ಏನಾಗಿತ್ತು ಅಂತ ಕೇಳಿದರೆ, ಕಾಮಿಡಿಕೆಯಲ್ಲಿ ಇಯರ್ ಬೈ ಇಯರ್ ರ್ಯಾಂಕ್ ಡಿಕ್ರೀಸ್ ಆಗ್ತಾ ಇದೆ. ಅಂದರೆ ಮೀನಿಂಗ್ RVCಯಲ್ಲಿ ಹಿಂದಿನ 2022 ಎಕ್ಸಾಂಪಲ್ ಕೊಡ್ತಾ ಇರೋದು 1000 ಆಗಿದ್ದರೆ 2023ಯಲ್ಲಿ ಅದು ಕಡಿಮೆ ಆಗಿದೆ, ಅಂದರೆ ಅರೌಂಡ್ 800 ಬಂದು ನಿಂತ್ಕೊಂಡಿದೆ. ಎಕ್ಸಾಂಪಲ್ ಕೊಡ್ತಾ ಇರೋದು, ಇದು ಎಕ್ಸಾಕ್ಟ್ ಫಿಗರ್ ಅಲ್ಲ, 800 ಬಂದು ನಿಂತ್ಕೊಂಡಿದೆ. ಎಲ್ಲಿ? ಕಾಮಿಡಿಕೆಯಲ್ಲಿ. KCET ಇದು ನಾನು ಅನಲೈಸ್ ಮಾಡಿ 2022 ಮತ್ತು 23 ಅನಲೈಸ್ ಮಾಡಿ ನಾನು ನಿಮ್ಗೆ ಹೇಳ್ತೇನೆ. ನಂಬರ್ ಆಫ್ ಸೀಟ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ, ಸೊ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಆದರೂ ಕೂಡ ಇದನ್ನು ಅನಲೈಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಸ್ಟೂಡೆಂಟ್ಸ್, ಇದರಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ, ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಹೋಪ್ ಇದು ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಒಂದಿಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಯಾರಿಗಾದ್ರೂ ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಕಾಮಿಡಿಕೆ 2024 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆ್ಯಡ್ ಆಗಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ, 500 ರೂಪೀಸ್ ಫೀಸ್ ಇರುತ್ತೆ. ಓಕೆ, ನಿಮಗೆ ಕಾಲೇಜಲ್ಲಿ ಇಷ್ಟನ್ನು ಕೊಡ್ತೇವೆ, ಟಿಲ್ ದ ಎಂಡ್ ನಾನು ನಿಮಗೆ ಹೆಲ್ಪ್ ಮಾಡ್ತೇವೆ ಆಯಿತಾ. ಟಿಲ್ ದ ಎಂಡ್ ಅಂತ ಇಂಜಿನಿಯರಿಂಗ್ ಹೋದ್ಮೇಲೂ ಕೂಡ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಯಾವ ಕೋರ್ಸನ್ನು ಮಾಡಬೇಕು ಅದ್ರ ಬಗ್ಗೆ ನಾವು ಹೆಲ್ಪ್ ಮಾಡ್ತೇವೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ವಿಡಿಯೋವನ್ನು ಜಸ್ಟ್ ನೋಡಬೇಡಿ, ಒಂದಿಷ್ಟು ಜನರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಈ ವಿಡಿಯೋದಿಂದ ತುಂಬ ಇದಿರುತ್ತೆ, ನಾವು ತುಂಬ ಇನ್ಫಾರ್ಮೇಷನನ್ನು ಡಿಗ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ಟೂಡೆಂಟ್ಸ್. ಅಂಟಿಲ್ ದ್ಯಾಟ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.